Hey, good evening children. So the wait is over now. Second PU result ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕುಂತಿದ್ರಿ. ಸೊ ಇಟ್ಸ್ ಕಮಿಂಗ್ ಟುಮಾರೋ. ಸೊ ನಾಳೆ ರಿಸಲ್ಟ್ ಬರ್ತಾ ಇದೆ ಏಪ್ರಿಲ್ 10ಕ್ಕೆ. ಸೆಕೆಂಡ್ PU ರಿಸಲ್ಟ್ ಫಸ್ಟ್ ಎಕ್ಸಾಮ್ ಏನಿದೆ ಅದರ ರಿಸಲ್ಟ್ ಬರ್ತಾ ಇದೆ. ಯಾಕೆ ಫಸ್ಟ್ ಎಕ್ಸಾಮ್ ಅಂದೆ, ಬಿಕಾಸ್ ನಿಮಗೆ ಮೂರು ಬರೀತಿರಲ್ವ ಇವಾಗ ನೀವು PU ಎಕ್ಸಾಮ್ಸನ್ನ. ಸೊ ದಟ್ಸ್ ವೈ. ಸೊ ಫಸ್ಟ್ ಎಕ್ಸಾಮ್ದು ಏನಿದೆ ಪರೀಕ್ಷೆ 1ರ ಫಲಿತಾಂಶ ನಿಮಗೆ ನಾಳೆಗೆ ಪ್ರಕಟ ಆಗ್ತಾ ಇದೆ ಏಪ್ರಿಲ್ 10ನೇ ತಾರೀಕು. ಆ್ಯಂಡ್ ರಿಸಲ್ಟ್ ನೋಡೋದಕ್ಕೆ ವೆಬ್ಸೈಟ್ carresults.nic.in ಆ್ಯಂಡ್ ಇವನ್ ಇದರ ಲಿಂಕನ್ನು ನಾನು ನಿಮಗೆ ಕಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ರಿಸಲ್ಟ್ ನೋಡ್ಕೋಬೋದು. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ರಿಸಲ್ಟ್ ನೋಡ್ತಾ ಇಡೀ ದಿನ ಕಳಿಬೇಡಿ, ಬರೀ ರಿಸಲ್ಟನ್ನೇ ಡಿಸ್ಕಸ್ ಮಾಡ್ತಾ ಕೂತ್ಕೊಳ್ಬೇಡಿ. ರಿಸಲ್ಟ್ ನೋಡಿದ ಮೇಲೆ ಒಂದು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ತಿಳ್ಕೊಂಡ್ರೆ ಆಯಿತು, ಅಲ್ಲಿಗೆ ಬಿಟ್ಬಿಡಿ. ಅದನ್ನ ಇಡೀ ದಿನ ಡ್ರ್ಯಾಗ್ ಮಾಡ್ತಾ ಕೂಡಬೇಡಿ, ಅಥವಾ ನನಗೆ ಇಷ್ಟು ಬರಬೇಕಿತ್ತು ಅಷ್ಟು ಬರಬೇಕಿತ್ತು ಇಷ್ಟೇ ಬಂದಿದೆ ಅಂತೆಲ್ಲ ಯೋಚನೆ ಮಾಡ್ಕೊಳ್ತಾ ಕೂಡಬೇಡಿ. ಇವಾಗ ಆಗೋಗ್ಬಿಟ್ಟಿದೆ, ರಿಸಲ್ಟ್ ಬಂದುಬಿಟ್ಟಿರುತ್ತೆ. CET ಎಕ್ಸಾಮ್ ಅಪ್ರೋಚ್ ಆಗ್ತಾ ಇದೆ, 18th ಸ್ಟಾರ್ಟ್ ಆಗುತ್ತೆ. ಟೈಮ್ ಇಲ್ಲ, ಬರೀ ಒಂದೇ ವಾರ ಇದೆ. ಸೊ CET-ನಲ್ಲಿ ಒಳ್ಳೆ ರ್ಯಾಂಕ್ ಬರೋದಕ್ಕೆ ಇವಾಗ ಮಾರ್ಕ್ಸು ಗೊತ್ತಾಗಿದೆ. ಈ ಮಾರ್ಕ್ಸಿಗೆ ತಕ್ಕಂಗೆ ನಾನು CET-ನಲ್ಲಿ ನಿಮ್ಗೆ ಎಷ್ಟು ಬೇಕು ಅನ್ಕೊಂಡಿದ್ರೆ ಆ ರ್ಯಾಂಕ್ ಬರೋದಕ್ಕೆ ಹೆಂಗೆ ಓದಬೇಕು, ಏನೇನೆಲ್ಲ ನೀವು ಸ್ಟ್ರಾಟಜಿ ಮಾಡ್ಕೊಳ್ಬೇಕು, ಎಷ್ಟೆಷ್ಟು ಓದಬೇಕು, ಎಷ್ಟೆಷ್ಟು ಟೈಮ್ ಕೊಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ತಾ ಹೋಗಿ. ಓಕೆ, ಸೊ ನಾಳೆ ದಿನಾನ ವೇಸ್ಟ್ ಮಾಡಬೇಡಿ ಬರೀ ರಿಸಲ್ಟಲ್ಲಿನೇ, ರೈಟ್? ಆ್ಯಂಡ್ ರಿಸಲ್ಟ್ ಚೆನ್ನಾಗೇ ಬಂದಿರುತ್ತೆ, ಚಿಂತೆ ಮಾಡಬೇಡಿ. ಒಂದು ವೇಳೆ ಸ್ವಲ್ಪ ಹೆಚ್ಚು ಕಡಿಮೆ ಮಾರ್ಕ್ಸ್ ಬಂದಿದ್ರೂ ತಲೆ ಕೆಡಿಸ್ಕೊಳ್ಬೇಡಿ. ಇನ್ನೂ ಸೆಕೆಂಡ್ ಥರ್ಡ್ ಎಕ್ಸಾಮ್ಸ್ ಇದೆ, ಅದನ್ನ ನೀವು ಬರೆದು ಇನ್ನೂ ಮಾರ್ಕ್ಸನ್ನ ಇಂಪ್ರೂವೈಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಹಾಗಾಗಿ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. CET ಎಕ್ಸಾಮ್ ಇದೆ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಲರ್ನಿಂಗ್.